ನಮಸ್ಕಾರ ವೀಕ್ಷಕರೇ. ಕೃಷ್ಣನ ತತ್ವಗಳ ಬಗ್ಗೆ ರೀಸೆಂಟ್ ಆಗಿ ನಾನು ಒಂದು ಪ್ರೋಗ್ರಾಮ್ ನ ಮಾಡಿ ತಿಳಿಸಿದ್ದೆ. ಇನ್ನ ಕಾಳಿ ತತ್ವಗಳ ಬಗ್ಗೆನು ಇವತ್ತು ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾಳಿ ತತ್ವಗಳು ಕೆಲವಷ್ಟು ವಿಷಯಗಳನ್ನ ನಮಗ್ ತಿಳಿಸೋಯ್ತು. ಕಾಳಿ ಅಂದ್ರೆ ಸಾಕು, ಕಾಲದ ದೇವತೆ, ಒಂದು ಅವತಾರನ ಎತ್ತಿದ್ರು. ಯಾಕೆ? ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ. ಆ ರಾಕ್ಷಸತ್ವದಲ್ಲಿದ್ದಂತ ತತ್ವಗಳೇನು, ಅವನನ್ನ ಯಾಕೆ ಈ ರೀತಿ ಸಂಹಾರ ಮಾಡಿದ್ಲು? ಕಥೆಗಳು 108 ಇದಾವೆ ಬಿಡಿ. ಆದ್ರೂ ಕಾಳಿ ತತ್ವದಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕು, ನಾವೇನ ಫಾಲೋ ಮಾಡಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಕಾಳಿ ಅಂತ ಇದ್ದಾಗೆ ಕಾಲ ಅಂತಾನೆ ಕರೀತಾರೆ. ಇಲ್ಲಿ ಹುಟ್ಟೋದು ಕಾಲದ ಮೇಲೆ ಡಿಪೆಂಡ್, ಬೆಳೆಯೋದು ಕಾಲದ ಮೇಲೆ ಡಿಪೆಂಡ್, ಕರ್ಗೋಗೋದು ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಕೂಡ ಕಾಲದ ಮೇಲೆ ಡಿಪೆಂಡ್. ಎಲ್ಲಾ ಮನುಷ್ಯನಿಗೆ ಹುಟ್ಟು ಅನ್ನೋದು ಇದ್ದೇ ಇರುತ್ತೆ, ಬೆಳಿತೀವಿ, ಸಾವು ಅನ್ನೋದು ಬಂದೇ ಬರುತ್ತೆ. ಈ ಮೂರರಿಂದ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ ಕಾಲನ ಗೌರವಿಸು, ಒಂದೊಂದು ಕ್ಷಣನೂ ಗೌರವಿಸು, ಒಂದು ಕ್ಷಣನ ಎಂಜಾಯ್ ಮಾಡು, ಖುಷಿಯಾಗಿ ಫೀಲ್ ಮಾಡು ಅಂತ ಮೊದಲನೇ ತತ್ವ ಹೇಳುತ್ತೆ. ಅಂದ್ರೆ ನಾವಿರೋಂಥ ಒಂದೊಂದು ಕ್ಷಣನೂ ಮುಖ್ಯವಾದದ್ದು. ಆ ಕ್ಷಣ ಮತ್ತೆ ಸಿಗೋದಿಲ್ಲ ನಿನಗೆ, ಅದನ್ನ ಖುಷಿಯಾಗಿ ಅನುಭವಿಸು ಅಂತ ಹೇಳುತ್ತೆ ಕಾಳಿಯ ತತ್ವ. ಇನ್ನ ಎರಡನೇ ತತ್ವ ಹೇಳುತ್ತೆ ವಿನಾಶ, ಅಜ್ಞಾನ ಅಹಂಕಾರನ ನಾಶ ಮಾಡು. ನಮ್ಮಲ್ಲಿರುವಂತ ಅಜ್ಞಾನನ ನಾಶ ಮಾಡು, ಅಹಂಕಾರನ ಬಿಟ್ಬಿಡು. ನಾವು ನಮ್ಗೆ ಎಲ್ಲ ಗೊತ್ತು ಅಂತ ಬದುಕ್ತಾ ಇರ್ತೀವಿ, ಆದ್ರೆ ನಮಗ್ ಗೊತ್ತಿಲ್ಲದೆ ಇರೋದು ಪ್ರಪಂಚದಲ್ಲಿ ಎಷ್ಟೋ ಇದೆ. ನಾವು ತಿಳ್ಕೊಂಡಿರುವಷ್ಟು ಸಾಸಿವೆ ಕಾಳಿಗಿಂತ ಕಡಿಮೆ ಇರ್ಬೋದು, ಒಂದು ಕಣದಷ್ಟು ಇರ್ಬೋದು. ಆದ್ರೆ ಪ್ರಪಂಚದಲ್ಲಿ ತಿಳ್ಕೋಬೇಕಾಗಿರೋ ತುಂಬಾ ಇರುತ್ತೆ. ನನ್ಗೇ ಗೊತ್ತು ಅಂತ ಮೆರಿಬೇಡ, ದುರಂಕಾರದಿಂದ ಆಚೆ ಬಾ, ಸುಳ್ಳು ದುಷ್ಟತನನ ಬಿಟ್ಬಿಡು. ನಿನ್ನಲ್ಲಿರುವಂತ ಸುಳ್ಳು ದುಷ್ಟತನನ ಬಿಡು, ಸಾಕು. ನೆಕ್ಸ್ಟ್ ಆಟೋಮೆಟಿಕಲಿ ಬೇರೆಯವರು ಬದಲಾಗ್ತಾರೆ ಅಂತ ಕಾಳಿಯ ಎರಡನೇ ತತ್ವ ಹೇಳ್ತು. ಆ ತತ್ವನ ಫಾಲೋ ಮಾಡಿದ ದಿನ ಯಾವುದೋ ಒಂದು ರೂಪದಲ್ಲಿ ನಾನು ನಿನ್ನ ಕಾಪಾಡ್ತೀನಿ ಅನ್ನೋ ತತ್ವ ಇದರಲ್ಲಿ ಅಡಗಿತ್ತು. ಅಂದ್ರೆ ಜೀವನದಿಂದ ಕತ್ತಲೆನ ಹೊರಗಾಕು. ಸಮಸ್ಯೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕತ್ತಲು ಬೆಳಕಿದ್ದಾಗೆ, ಬೆಳಕೆಲ್ಲಿರುತ್ತೆ ಅದನ್ನ ಹುಡ್ಕೊಂಡು ಹೋಗು. ಅದನ್ನ ಬಿಟ್ಟು ಕತ್ಲಲ್ಲೇ ಇದ್ದು ನನ್ನ ಕತ್ಲೆ, ನನ್ನ ಪ್ರಾಬ್ಲಮ್ಮು ಅಂತ ಬದುಕೋದಕ್ಕೆ ಹೋಗ್ಬೇಡ ಅಂತ ತಿಳಿಸ್ತು ಎರಡನೇ ತತ್ವ. ಫಸ್ಟ್ ನಮ್ಮಲ್ಲಿರುವಂತಹ ಅಜ್ಞಾನ, ಅಂದ್ರೆ ನಾನು ಹೇಳಿದ್ನಲ್ಲ, ಕತ್ತಲಿಂದ ಬೆಳಕಿನೆಡೆಗೆ ಹೋಗು. ಇನ್ನ ದುರಂಕಾರ ಅಹಂಕಾರ ಇದನ್ನ ನಿನ್ನಿಂದ ಕಿತ್ತಾಕು, ಸಾಕು. ಮೂರನೇ ತತ್ವ ಹೇಳುತ್ತೆ ಶಕ್ತಿ, ದೈವಿಕ ಶಕ್ತಿ ಅನ್ನೋದು ಭೂಮಿ ಮೇಲೆ ಇದ್ದೇ ಇದೆ, ಅದನ್ನ ನಂಬು. ಅದು ಯಾವುದೋ ಒಂದು ರೂಪದಲ್ಲಿರ್ಬೋದು, ಕಲ್ಲಿನ ರೂಪದಲ್ಲಿರ್ಬೋದು, ಮರದ ರೂಪದಲ್ಲಿರ್ಬೋದು, ಪ್ರಕೃತಿ ರೂಪದಲ್ಲಿರ್ಬೋದು, ಗಾಳಿ ರೂಪದಲ್ಲಿ, ಭೂಮಿ ರೂಪದಲ್ಲಿ, ನೀರಿನ ರೂಪದಲ್ಲಿ, ಅಗ್ನಿ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಇರ್ಬೋದು. ಅದು ನಿಮ್ಮನ್ನ ಕಾಯೋ ಕೆಲಸನೂ ಮಾಡುತ್ತೆ, ಕೊಲ್ಲೋ ಕೆಲಸನೂ ಮಾಡುತ್ತೆ. ಇದೆಲ್ಲದ್ರ ಜೊತೆ ನೀನು ಬದುಕಬೇಕು. ನೀನು ಶುದ್ಧವಾಗಿದ್ದಿನ ಯಾವುದೇ ರೀತಿ ಭಯ ಅನ್ನೋದು ನಿನ್ನಲ್ಲಿರೋದಿಲ್ಲ. ಭಯ ಇಲ್ಲದೆ ಇದ್ರೆ ನಿನ್ನ ಯಾರು ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ಭಯ ಬಿಟ್ಟವನು ಜಗತ್ತನ್ನೇ ಗೆದ್ದ ಅಂತ ಹೇಳ್ತಾರೆ. ಭಯ ಬಿಡಬೇಕು ಅಂದ್ರೆ ನಾವು ಶುದ್ಧವಾಗಿರ್ಬೇಕಲ್ವ, ಅಂತ ಹಾದಿನಲ್ಲಿ ಹೋಗು ಅಂತ ಮೂರನೇ ತತ್ವ ಕಾಳಿದು ಹೇಳಿದ್ದು. ಇನ್ನ ಮುಂದಿನ ತತ್ವ ಹೇಳುತ್ತೆ ಮುಕ್ತಿ. ಎಲ್ಲರೂ ಮುಕ್ತಿ ಬೇಕು, ನಮ್ಗೆ ಮೋಕ್ಷ ಬೇಕು, ಈ ಮನುಷ್ಯ ಜನ್ಮ ಸಾಕು ಅಂತ ಬದುಕ್ತಾ ಇರ್ತೀವಿ. ಕೆಲವೊಂದು ಕರ್ಮಗಳನ್ನ ಕಳ್ಕೊಳ್ಬೇಕು, ಅವಾಗ ಮಾತ್ರ ಆ ಮೋಕ್ಷ ಅನ್ನೋ ಸಿಗುತ್ತೆ. 90% ಎಲ್ಲರೂ ಹೇಳಿದ್ದೇನು, ನಾವು ಮಾಯೆಯಲ್ಲಿ ಬದುಕ್ತಾ ಇರ್ತೀವಿ, ಬಂಧನ ಅನ್ನೋ ಮಾಯೆನಲ್ಲಿ ಬದುಕ್ತಾ ಇರ್ತೀವಿ. ಬಂಧನಗಳು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು, ಕಾಡ್ತಾ ಇರುತ್ತೆ ನಮ್ಮನ್ನ. ತಂದೆ ತಾಯಿ, ಹೆಂಡತಿ, ಮಕ್ಕಳು, ಫ್ರೆಂಡ್ಸು, ಸೊಸೈಟಿ, ಈ ಬಂಧನಗಳು ಎಲ್ಲಾನು ಬಿಟ್ಟು ಒಂದಿನ ಹೋಗ್ಲೇಬೇಕು. ಆ ಬಂಧನಗಳಲ್ಲಿ ನಾವು ಬಂದಿಯಾಗಿ ಬದುಕ್ತಾ ಇರ್ತೀವಿ. ಆ ಬಂಧನಗಳನ್ನ ಕೆಲವೊಂದು ಸಲ ಕತ್ತರಿಸ್ಕೋಬೇಕಾಗತ್ತೆ, ಕೆಲವೊಂದು ಸಲ ನಾವೇ ಜೋಡಿಸ್ಕೋಬೇಕಾಗತ್ತೆ. ಅವತ್ತು ಮಾತ್ರ ಒಂದು ಬಾಂಧವ್ಯ ಅನ್ನೋದು ಉಂಟಾಗುತ್ತೆ ಅಂತ ತಿಳಿಸಿದ್ದೆ ಈ ತತ್ವ. ಇನ್ನ ಮುಂದಿನ ತತ್ವ ಕರುಣೆ ಅನ್ನೋದ್ರ ಬಗ್ಗೆ ತಿಳಿಸ್ತದೆ. ಕಾಳಿ ಮಾತೆ ಉಗ್ರ ರೂಪದಲ್ಲಿದ್ರು ಕೂಡ ಕರುಣೆಯಿಂದ ಕೂತ್ಕೊಂಡ್ಲು. ಯಾವಾಗ ಉಗ್ರತ್ವ ಕಡಿಮೆ ಆದ್ಮೇಲೆ, ಅಂದ್ರೆ ಮಕ್ಕಳನ್ನ ರಕ್ಷಿಸೋ ಕೆಲಸ ಮಾಡಿದ್ಲು. ಅಲ್ಲಿ ದುಷ್ಟರಿಂದ, ದುಷ್ಟತನದಿಂದ ಮಕ್ಕಳನ್ನ ರಕ್ಷಿಸೋ ಕೆಲಸ ಮಾಡಿದ್ಲು ಕಾಳಿ ಮಾತೆ. ನಾವು ಕೂಡ ಕರುಣೆ ಒಂದು ತೋರಿಸೋದ್ರಿಂದ ನಮ್ಮನ್ನು ಕಾಯೋ ಕೆಲಸ ಮಾಡ್ತಾಳೆ ಕಾಳಿ ಮಾತೆ ಅಂತ ನೆಕ್ಸ್ಟ್ ತತ್ವ ತಿಳಿಸಿತ್ತು. ಇನ್ನ ಆಧ್ಯಾತ್ಮಿಕ ಜಾಗೃತಿ. ಇಲ್ಲಿ ಕಾಳಿ ಮಾತೆ ತಿಳಿಸಿದ್ದು ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದನ್ನ ತಿಳ್ಕೊಂಡು ಬದುಕಿ. ಅಂದ್ರೆ ನಮ್ಮಲ್ಲಿರುವಂತ ಭಯನ ದೂರ ಮಾಡುವಂಥದ್ದು ಆಧ್ಯಾತ್ಮಿಕ ಜಾಗೃತಿ. ಆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಸಾವು ಯಾವತ್ತಿದ್ರೂ ಬಂದೇ ಬರುತ್ತೆ. ಸಾವು ಯಾವ್ದಕ್ ಬರುತ್ತೆ? ದೇಹಕ್ಕೆ ಬರುತ್ತೆ, ಆತ್ಮಕ್ಕೆ ಬರೋದಿಲ್ಲ, ಮನಸ್ಸಿಗೆ ಬರೋದಿಲ್ಲ. ಸಾವಿನ ಭಯನ ನಮ್ಮಿಂದ ದೂರ ಮಾಡುತ್ತೆ ಈ ಆಧ್ಯಾತ್ಮಿಕ ಜಾಗೃತಿ. ಕೊನೆಗೆ ನಾವು ಹೋಗಿ ಸೇರೋದು ದೇವರಲ್ಲಿ ಅನ್ನೋ ಒಂದು ಅರಿವನ್ನ ಮೂಡಿಸುತ್ತೆ ಈ ಆಧ್ಯಾತ್ಮಿಕ ಜಾಗೃತಿ. ನಾವು ಭೂಮಿ ಮೇಲೆ ಬಂದಿರೋದು ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ. ಆ ಕರ್ಮಗಳನ್ನ ಯಾವುದೋ ಒಂದು ರೂಪದಲ್ಲಿ ಕಳ್ಕೊಳ್ತಾ ಇರ್ತೀವಿ.
ಅನ್ನೋದನ್ನ ತಿಳಿಸುತ್ತೆ ಈ ಆಧ್ಯಾತ್ಮಿಕ ಜಾಗೃತಿ. ಈಗ ನಮ್ಮ ಕರ್ಮಗಳು ಯಾವ್ದಾದ್ರು ಆಗಿರ್ಬೋದು, ಒಬ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ, ಒಬ್ರಿಗೋಸ್ಕರ ಕಷ್ಟ ಪಡ್ತಾ ಇರ್ತೀವಿ, ಒಬ್ರಿಗೋಸ್ಕರ ತ್ಯಾಗ ಮಾಡ್ತೀವಿ, ಫ್ಯಾಮಿಲಿ ಅವ್ರಿಗೆ ಹೋಗ್ಬೋದು, ಇಲ್ಲ ಫ್ರೆಂಡ್ಗೆ ಹೋಗ್ಬೋದು, ಇಲ್ಲ ಸೊಸೈಟಿ ಅವ್ರಿಗೋಸ್ಕರ ಆಗ್ಬೋದು, ತ್ಯಾಗ ಅನ್ನೋದನ್ನ ಮಾಡ್ತಾ ಇರ್ತೀವಿ, ಇಲ್ಲ ಕಷ್ಟ ಪಡ್ತಾ ಇರ್ತೀವಿ. ಇದೆಲ್ಲ ಕೂಡ ನಮ್ಮ ಕರ್ಮಗಳು. ಅಂದ್ರೆ ನಾವು ನಮ್ಮ ಕರ್ಮಗಳನ್ನ ಬೇರೆ ಬೇರೆ ರೀತಿ ಕಳ್ಕೊಳ್ತಾ ಇರ್ತೀವಿ ಅನ್ನೋದನ್ನ ಜಾಗೃತಿ ಮೂಡಿಸುತ್ತೆ ಈ ಆಧ್ಯಾತ್ಮಿಕ ಜಾಗೃತಿ. ಇಂಥದ್ದನ್ನ ಫಾಲೋ ಮಾಡಿ ಕರ್ಮ ಬಂತು, ಅಯ್ಯೋ ನನ್ನ ಕರ್ಮ ಇದೇನಾ, ನಾನು ಯಾಕೆ ಈ ತರ ಕಷ್ಟ ಪಡ್ತಾ ಇದ್ದೀನಿ, ಖುಷಿಯಾಗಿರೋರು ಖುಷಿಯಾಗೇ ಇರ್ತಾರೆ, ನಾವು ಒದ್ದಾಡ್ತಾನೆ ಇದ್ದೀನಲ್ಲ ಅಂತ ಬದುಕ್ತಾ ಇರ್ತೀವಲ್ಲ, ಅದರಿಂದ ಹೊರಗಡೆ ಬನ್ನಿ. ಅಂದ್ರೆ ನಮ್ಮಲ್ಲಿದ್ದಂತ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಇದೆಲ್ಲ ಆಗ್ತಾ ಇರುತ್ತೆ ನಮ್ಮ ಬದುಕಿನಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ನೀವು ಕರ್ಮಗಳನ್ನ ಕಳ್ಕೊಂಡು ಮೊದಲು ಹೇಳಿದ್ವಲ್ಲ ಆ ಮುಕ್ತಿ ಮೋಕ್ಷ ಹುಡುಕ್ತಾ ಇರ್ತೀರಲ್ಲ, ಆ ಜಾಗಕ್ಕೆ ಹೋಗಿ ಸೇರ್ತೀರಾ ಅಂತ ಹೇಳಿದ್ದೆ ಈ ಕಾಳಿ ತತ್ವಗಳು. ಎಷ್ಟೆಷ್ಟೋ ಈ ತರದ ತತ್ವಗಳಿದಾವೆ, ತಿಳ್ಕೊಳ್ತಾ ಹೋಗೋಣ, ಬದಲಾಗೋದಕ್ಕೆ ಪ್ರಯತ್ನ ಮಾಡೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ನ ಎಷ್ಟೋ ತತ್ವಗಳನ್ನ ತಿಳ್ಕೊಳ್ತಾ ಹೋಗೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.